ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಅಪ್ಕಮಿಂಗ್ 8 days ಮಾಸ್ಟರ್ ಕ್ಲಾಸ್ ಇಂದ ಏನು ಸ್ಟಾರ್ಟ್ ಆಗ್ತಾರೆ. ಸುಮಾರು ಜನ ಈ ಒಂದು ಎಂಕ್ವೈರಿ ಮಾಡ್ತೀರಾ. ಸೊ ನಿಮಗೆ ಒಂದು ಡೌಟ್ಸ್ ಇರುತ್ತೆ, ನಾನು 8 ದಿನದಲ್ಲಿ ನಾನು ಕಲಿಬಹುದಾ ಅಥವಾ ಈ 8 days ಅಲ್ಲಿ ಏನು ಹೇಳ್ಕೊಡ್ಬೋದು ಇವರು ನಮಗೆ ಅಂತ ಒಂದು ಕೆಲವೊಂದು ಥಿಂಕ್ ಮಾಡ್ತಾ ಇರ್ತೀರಾ. ಈ ಕ್ಲಾಸ್ ನಥಿಂಗ್ ಬಟ್ ಸುಮ್ಮನೆ ಏನೋ ಒಂದು ಮೇಕಪ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಒಂದಷ್ಟು ಡೆಮೋಸ್ ತೋರಿಸ್ತೀವಿ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆ ಥರ ಅಲ್ಲ. ಅದು ನಿಮ್ಮ ಮನಸ್ಸಿಗೆ ತಾಕಬೇಕು, ಪ್ಲಸ್ ನಿಮ್ಮ ತಲೆನಲ್ಲಿ ಲಾಂಗ್ ಟೈಮ್ ಕೂತ್ಕೊಳ್ಬೇಕು. ಈ ಕ್ಲಾಸಸ್ ಅಲ್ಲಿ ನೀವು ಸೇರಿದ್ರೆ ನಿಮಗೆ ಎಲ್ಲೂ ಕೂಡ ಥಿಯರಿ ನಾಲೆಜು ಮಿಸ್ ಆಗಲ್ಲ. ಅಂಡ್ ಮೋರ್ ಓವರ್ ಇಲ್ಲಿ ತನಕ ಎಷ್ಟೇ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ, ಸುಮಾರು ಜನ ನಮಗೆ ಪಾರ್ಲರ್ ಅಲ್ಲಿ ಸಾಕಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಅಂದ್ರೆ ಒಂದು 20 ವರ್ಷ 15 ವರ್ಷ 10 ವರ್ಷ 30 ವರ್ಷ ಇದರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈಗಿನ ಪ್ರೊಫೆಷನಲ್ ವರ್ಕ್ ನಾನು ಮಾಡಕ್ ಆಗ್ತಾ ಇಲ್ಲ, ಅಥವಾ ಈಗಿನ ಒಂದು ಹೊಸ ಟೆಕ್ನಿಕ್ಸ್ ಆಗಿರ್ಬೋದು, ಪ್ರಾಡಕ್ಟ್ ನಾಲೆಜ್ ಆಗಿರ್ಬೋದು, ಥಿಯರಿ ಬಗ್ಗೆ ನಾಲೆಜ್ ಆಗಿರ್ಬೋದು, ಸ್ಕಿನ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ನಾನು ಕಲಿಬೇಕು ಅಂತ ಯಾರೆಲ್ಲ ಅನ್ಕೊಂತೀರಾ ಈ ಕ್ಲಾಸ್ ನಿಮ್ಗೆ ಅಂತಾನೆ ಹೇಳ್ಬೋದು. ಬಿಕಾಸ್ ಫಸ್ಟ್ ಡೇ ಸೆಕೆಂಡ್ ಡೇ ಕಂಪ್ಲೀಟ್ಲಿ ನಿಮ್ಗೆ ಥಿಯರಿ ನಾಲೆಜ್ ನ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಥಿಯರಿ ನಾಲೆಜ್ ಅಂದ ತಕ್ಷಣ ಏನೋ ಒಂದು ಓಕೆ ಒಂದು ಆಯಿಲಿ ಸ್ಕಿನ್ ಇದೆ, ಒಂದು ಡ್ರೈ ಸ್ಕಿನ್ ಇದೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ ಮುಂದೆ ಹೋಗೋದಲ್ಲ. ದಟ್ ಡಿಪೆಂಡ್ಸ್ ಯಾವ ವೆದರ್ಗೆ ನಮ್ಮ ಸ್ಕಿನ್ಗಳು ಹೇಗೆ ಚೇಂಜ್ ಆಗುತ್ತೆ, ನಾವು ಕ್ಲೈಂಟ್ ಜೊತೆ ವರ್ಕ್ ಮಾಡುವಾಗ ಆನ್ ಸ್ಪಾಟ್ ಅಲ್ಲಿ ಸ್ಕಿನ್ ಹೇಗಿರುತ್ತೆ, ನಾವು ಫಸ್ಟ್ ಏನು ಅನಲೈಸ್ ಮಾಡಬೇಕು, ಡೆಪ್ತ್ ನಾಲೆಜ್ ಅನ್ನ ನೀವು ಕಲಿತೀರಾ. ಸೊ ಅಲ್ಲಿ ಮೋರ್ ಓವರ್ ಪ್ರಾಡಕ್ಟ್ಸ್ ನಾಲೆಜ್ ಅಂತ ಬಂದ ತಕ್ಷಣ ಇಟ್ಸ್ ಆಲ್ ಅಬೌಟ್ ನಾಟ್ ಅ ಶೇಡ್ಸ್ಗಿಂತ ಯಾವುದೇ ಒಂದು ಹೊಸ ಬ್ರ್ಯಾಂಡ್ ನಮಗೆ ಲಾಂಚ್ ಆದ್ರೂ ಕೂಡ ನಾವು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂಡ್ ಯಾವ ತರ ನಾವು ಒಂದು ರೀತಿಯಾಗಿ ನಾವು ವರ್ಕ್ ಮಾಡಬೇಕು, ಒಂದು ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು ಅನ್ನೋದು ಪ್ರಾಡಕ್ಟ್ ನಾಲೆಜ್ ಬಗ್ಗೆ ತಿಳಿತೀರಾ. ಇಟ್ಸ್ ಆಲ್ ಅಬೌಟ್ ಥಿಯರಿ. ದಟ್ ಈಸ್ ನಾಟ್ ಅ ಕಂಪ್ಲೀಟ್ ವರ್ಕ್ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಮೀನ್ಸ್ ಯಾರೆಲ್ಲ ಸ್ವಲ್ಪ ಇನ್ನೂ ಲ್ಯಾಗ್ ಆಗ್ತಾ ಇದೀರ ವರ್ಕ್ ಅಲ್ಲಿ, ಇನ್ನೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಇರ್ತಾರಲ್ಲ, ನಿಮ್ ಕ್ಲೈಂಟ್ ಓಕೆ ಅನ್ಬಿಡ್ಬೋದು. ಬಟ್ ನಿಮಗೆ ಫೀಲ್ ಆಗ್ತಿರುತ್ತೆ ಇನ್ನೂ ನಾನು ಚೆನ್ನಾಗಿ ಕೊಡ್ಬೇಕಿತ್ತು, ಇನ್ನೂ ನಾನು ಚೆನ್ನಾಗಿ ಮಾಡ್ಬೇಕಿತ್ತು ಅನ್ನೋದೊಂದು ನಿಮಗೆ ಅನಿಸ್ತಾ ಇರುತ್ತೆ. ಆ ಒಂದು ವಿಚಾರ ಏನಾದ್ರು ಇತ್ತು ತಲೆಯಲ್ಲಿ ಅಂತಂದ್ರೆ ನೀವು ಫಸ್ಟ್ ನಾಲೆಜ್ ನ ಚೆನ್ನಾಗಿ ತಗೊಳ್ಬೇಕು. ನಾಲೆಜ್ ಇಸ್ ಅ ಪವರ್. ಬಿಕಾಸ್ ಯಾವಾಗಲೂ ನಮಗೆ ನಾಲೆಜ್ ಚೆನ್ನಾಗಿತ್ತು ಅಂದ್ರೆ ನಾವು ಕೆಲಸ ಮಾಡುವಾಗ ಕಾನ್ಫಿಡೆಂಟ್ ಲೆವೆಲ್ ಚೆನ್ನಾಗಿರುತ್ತೆ, ಕರೆಕ್ಟಾ? ಸೊ ನಾವು ನಾಲೆಜೇ ತಲೆಯಲ್ಲಿ ಜಾಸ್ತಿ ಇಲ್ಲ ಅಂದ್ರೆ ನಾವು ಕೆಲಸ ಮಾಡುವಾಗ ನಮಗೆ ಏರುಪೇರು ಆಗ್ತಾ ಇರುತ್ತೆ. ಫಸ್ಟ್ ನಾಲೆಜ್ ನ ಪ್ರಾಪರ್ ವೇಲಿ ತಗೊಳ್ಬೇಕು. ಇಟ್ಸ್ ನಾಟ್ ಅಬೌಟ್, ನಾನು ಯಾವಾಗಲೂ ಹೇಳ್ತಂದೆ ಫೀಸ್ ನಥಿಂಗ್ ಬಟ್ ಲೋ ಆರ್ ಹೈ ಅದಲ್ಲ, ಚೆನ್ನಾಗಿ ಹೇಳ್ಕೊಡೋದು ಹೇಗೆ, ಅವ್ರು ನಮಗೆ ನಿಜವಾಗ್ಲೂ ಚೆನ್ನಾಗಿ ಟೀಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಐಡಿಯಾ ತಗೊಳ್ಬೇಕಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಫೀಸ್ ಲೋ ಅಥವಾ ಹೈ ಈ ತರ ಅಲ್ಲ. ಸೊ ಅದನ್ನ ಅಬ್ಸರ್ವ್ ಮಾಡಿ. ಫಿನಿಶಿಂಗ್ ಅಂದ್ರೆ ನನ್ನ ಮೇಕಪ್ ನ ನೋಡಿದ ತಕ್ಷಣ ನನ್ನ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಪ್ಲಸ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಆಗಬೇಕು ಅನ್ನೋ ಕ್ಲಾಸಸ್ ಅಲ್ಲಿ ಮೇನ್ಲಿ ನೀವು ಫೋಕಸ್ ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ಲಿ ನಾಲೆಜ್ ಬಗ್ಗೆ ತಿಳ್ಕೊಳ್ತೀರಾ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಥಿಯರಿಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ಪ್ರಾಡಕ್ಟ್ಸ್ ಬಗ್ಗೆ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ. ನಾಳೆ ಒಂದಿನ ನೀವು ಆಚೆ ಪರ್ಚೇಸ್ ಮಾಡುವಾಗಲೂ ಇದು ಬೆಸ್ಟ್ ಪ್ರಾಡಕ್ಟಾ, ಇದು ರಾಂಗ್ ಪ್ರಾಡಕ್ಟಾ, ಇದು ಅಫೋರ್ಡಬಲ್ ಇದ್ರೂ ಗುಡ್ ಪ್ರಾಡಕ್ಟಾ, ಇದು ಹೈ ಎಂಡ್ ಇದ್ರೂ ಗುಡ್ ಪ್ರಾಡಕ್ಟ್ ಅಂತ ನೀಟಾಗಿ ಅನಲೈಸ್ ಮಾಡೋಷ್ಟು ನಾವು ನಿಮಗೆ ಟ್ರೈನ್ ಅಪ್ ಮಾಡಿರ್ತೀವಿ. ಕೈಯಲ್ಲಿ ಟಚ್ ಮಾಡೋದಕ್ಕೆ ಫೀಲ್ ಮಾಡೋದಕ್ಕೆ ಕೊಡ್ತೀವಿ. ಸೊ ಏನಾಗುತ್ತೆ ನೀವು ಫೀಲ್ ಮಾಡಿದಾಗ ಪ್ರತಿಯೊಂದು ಪ್ರಾಡಕ್ಟ್ಸ್ ಅನ್ನು ನಿಮ್ಗೆ ಅನಲೈಸಿಂಗ್ ಈಸಿ ಆಗುತ್ತೆ. ಓಕೆನಾ? ಸೊ ಆ ರೀತಿ ಇದು ಟೀಚಿಂಗ್ ಇರೋದು. ಮೇನ್ಲಿ ಇಲ್ಲಿ ಒಳಗಡೆ ಬರುವಾಗ ನಿಮ್ಗೆ ಎಷ್ಟೇ ಡೌಟ್ಸ್ ಇತ್ತು ಒಳಗಡೆ ಬಂದ್ರು ನೀವು ಹೋಗುವಾಗ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತೀರಾ. ಇಟ್ಸ್ ನಾಟ್ ಅಬೌಟ್ ನಾವು ಹೇಳಿದನ್ನ ಮಾತ್ರ ನೀವು ಕೇಳಬೇಕು ಅಂತಲ್ಲ, ನಿಮ್ಗೊಂದು ಚಿಕ್ಕ ಡೌಟ್ಸ್ ಇದ್ರು ಕೂಡ ನೀವು ಆರಾಮಾಗಿ ಕೇಳ್ಬೋದು ನಮ್ಮ ಹತ್ರ. ಅಂಡ್ ಕನ್ನಡದಲ್ಲೇ ಟೀಚಿಂಗ್ ಇರುತ್ತೆ. ಸೊ ಮೇನ್ಲಿ ಹೇಳ್ಕೊಡುವಾಗ ನಮ್ಮ ಭಾಷೆಯಲ್ಲಿ ನಾವು ಹೇಳ್ಕೊಟ್ರೆ ನಿಜವಾಗ್ಲೂ ಕಲೀಲಿಕ್ಕೂ ಕೂಡ ಅಷ್ಟೇ ನಮಗೆ ಏನಂತೀವಿ ಈಸಿ ವೇ ಮೆಥಡ್ ಫೀಲ್ ಆಗುತ್ತೆ. ಸೊ ಥರ್ಡ್ ಡೇ ಇಂದ ನಿಮಗೆ ಡೆಮೋ ಶುರು ಆಗುತ್ತೆ. ಅಂದ್ರೆ ಒಂದೊಂದು ಡೆಮೋನು ಡಿಫ್ರೆಂಟ್ ಸ್ಕಿನ್ ಮೇಲೆ ಮಾಡ್ತೀವಿ. ಇಟ್ಸ್ ನಾಟ್ ಅಬೌಟ್ ಎಲ್ಲ ಕ್ಲಿಯರ್ ಸ್ಕಿನ್ ಅನ್ನೇ ಕರೆಸಿ ನಾವು ವರ್ಕ್ ಮಾಡೋದಲ್ಲ. ಬಿಕಾಸ್ ನಮಗೆ ಔಟ್ಸೈಡ್ ಕೆಲಸ ಮಾಡುವಾಗ ರಿಯಲ್ ಕ್ಲೈಂಟ್ ಸಿಕ್ಕಿದಾಗ ಎಲ್ಲೂ ಕಂಪ್ಲೀಟ್ಲಿ ಕ್ಲಿಯರ್ ಸ್ಕಿನ್ ನಮಗೆ ಸಿಗಲ್ಲ. ಇಟ್ಸ್ ಪಿಂಪಲ್ ಇರ್ಬೋದು, ಅಥವಾ ಪಿಗ್ಮೆಂಟೇಷನ್ಸ್ ಇರ್ಬೋದು, ಅಥವಾ ಡಸ್ಕಿ ಟೋನ್ ಅಂತ ಕರಿತೀವಿ. ಇದು ನಮ್ಮ ಮೇಕಪ್ ಇಂಡಸ್ಟ್ರಿ ಅದನ್ನ ಬ್ರೌನ್ ಶೇಡ್ಸ್ ಅಂತ ಕರಿತೀವಿ. ಬಟ್ ಹೊರಗಡೆ ತುಂಬಾ ಕಪ್ಪುಗಿರೋರಿಗೆ ನಾವು ಹೇಗೆ ವರ್ಕ್ ಮಾಡಬೇಕು, ಓಕೆನಾ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ತುಂಬಾ ಫೇರ್ ಟೋನಿಗೆ ಅಥವಾ ತುಂಬಾ ಕ್ಲಿಯರ್ ಸ್ಕಿನ್ಗೆ ವರ್ಕ್ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ. ನಿನ್ನೆ ಮೊನ್ನೆ ಕಲ್ತವರು ಆರಾಮಾಗಿ ಮಾಡ್ಬಿಡ್ತಾರೆ. ಬಟ್ ಟಫೆಸ್ಟ್ ಇರುವಂತ ಸ್ಕಿನ್ ಮೇಲೆ ನಾವು ಹೇಗೆ ಕೆಲಸ ಮಾಡಬೇಕು, ತುಂಬಾ ಒಂದು ಡಸ್ಕಿ ಟೋನ್ ಮೇಲೆ ಹೇಗೆ ಕೆಲಸ ಮಾಡಬೇಕು, ಇದನ್ನ ಚೆನ್ನಾಗಿ ಕಲಿತೀರಾ. ಅಂಡ್ ಮೋರ್ ಓವರ್ ನಮ್ಮ ಒಂದು ಕಲಿಕೆಗೆ ನಾವೆಷ್ಟೇ ಕಲ್ತಿದ್ರು ಕೂಡ ಮುಂದೆ ಹೇಗೆ ಹೋಗ್ಬೇಕು ನಾವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಮ್ಮ ಜರ್ನಿನ ಹೇಗೆ ಶುರು ಮಾಡಬೇಕು. ಇವಾಗ ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿ ಕೂತಿರ್ತೀವಿ, ಮುಂದೆ ನಾವೇನು ಅದರಿಂದ ಅರ್ನ್ ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಆ ಅರ್ನಿಂಗಿಗೆ ನಿಮಗೆ ಸಪೋರ್ಟ್ ಮಾಡೋದೇ ಮಾರ್ಕೆಟಿಂಗ್ ಕ್ಲಾಸ್. ಮಾರ್ಕೆಟಿಂಗ್ ಕ್ಲಾಸ್ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ನೀವು ಒಂದು ಇನ್ಸ್ಟಾ ಓಪನ್ ಮಾಡಬೇಕು, ಅದ್ರಲ್ಲಿ ಇದರ ಪೋಸ್ಟ್ ಮಾಡಬೇಕು, ಇಷ್ಟ
ಅಷ್ಟೇ ಅಲ್ಲ, ಡೆಪ್ತ್ ನಾಲೆಜ್, ನಿಮ್ಮ ಪೇಜ್ ಒಂದಷ್ಟು ಜನಕ್ಕೆ ಹೇಗೆ ರೀಚ್ ಆಗುತ್ತೆ, ನಿಮ್ಮನ್ನ ಕ್ಲೈಂಟ್ ಹೇಗೆ ಹುಡ್ಕೊಂಡು ಬರ್ತಾರೆ, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆವಾಗ ನೀವು ಕ್ಲೈಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಅಂದ್ರೆ ನೀವು ಕ್ಲೈಂಟ್ ಹತ್ರ ಹೇಗೆ ನೀವು ವರ್ಕ್ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಪ್ರೊಫೆಷನಲಿಸಮ್ ಇರಬೇಕು ನೀವು ಅನ್ನೋದ್ರ ಬಗ್ಗೆನೂ ಡೀಟೇಲ್ ತಗೊಳ್ತೀರಾ. ಪ್ಲೇನ್ಲಿ ಈ ಕ್ಲಾಸ್ ಅಬೌಟ್ ಏನಂತಾರೆ, ಒಂದು ಓವರ್ ಆಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಕಂಪ್ಲೀಟ್ಲಿ ಮೇಕಪ್ ಇಂಡಸ್ಟ್ರಿ ಹೇಗಿದೆ, ನಾವು ಹೇಗಿರಬೇಕು, ನಾವು ಮುಂದೆ ಹೋಗಿ ಹೆಸರು ಮಾಡಬೇಕಂದ್ರೆ ಏನು ಮಾಡಬೇಕು, ನಮ್ಮ ಒಂದು ವರ್ಕ್ ಫಿನಿಶಿಂಗ್ ತರಬೇಕಂದ್ರೆ ನಾವು ಏನು ಮಾಡಬೇಕು, ಅದು ಎಲ್ಲದ್ರ ಬಗ್ಗೆ ತಿಳಿತೀರಾ. ಈ ಕ್ಲಾಸ್ ನಿಮಗೆ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ.